ಹಲೋ ಡೈಮಂಡ್ಸ್, ನೀವೇನು ಇವಾಗ ನನ್ನ ಕೈಯಲ್ಲಿ ನೋಡ್ತಿದ್ರೆ ಇದು ಬಂದ್ಬಿಟ್ಟು ಆಪಲ್ ವಾಚ್. ಇದ್ರ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ 45,000 to 46,000 ರುಪೀಸ್ ಇದೆ. ಇದು ನನಗೆ ಫ್ರೀ ಆಗಿ ಸಿಕ್ತು. ಸೊ ಇದು ಫ್ರೀ ಆಗಿ ಹೆಂಗ್ ಸಿಗುತ್ತೆ ಅಂತ ನೀವು ರೀಸೆಂಟ್ ಆಗಿ ಅಲ್ಲಿ ಇಲ್ಲಿ ಕೇಳಿರ್ಬೋದು, ಬಟ್ ಯಾರು ನ್ಯಾಯವಾಗಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿಲ್ಲ. ನಾನು ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಆದ್ರೆ ನಾನು ನಿಮ್ಗೆ ತಗೊಂಡ್ಬಂದಿದ್ದೀನಿ. ಈ ವಾಚ್ ನಿಮ್ಗೆ ಫ್ರೀ ಆಗಿ ಸಿಗ್ತಾ ಇಲ್ಲ. ಆಕ್ಚುಲಿ ನೀವು ಇದನ್ನ ದುಡ್ಡು ಕೊಟ್ಟು ಪೇ ಮಾಡಿ ತಗೊಬೇಕು. ನಾನು ಹೇಳ್ದೆ ಅಲ್ಲ, ಇದರ ಕಂಪ್ಲೀಟ್ ಅಮೌಂಟ್ ನಿಮ್ಗೆ 12 ತಿಂಗಳುಗಳಲ್ಲಿ ಎವ್ರಿ ಮಂತ್ ಇದಕ್ಕೆ ನೀವು ಅಕಸ್ಮಾತ್ 50,000 ಪೇ ಮಾಡಿದ್ರ ಅಂದ್ರೆ 50,000 ಡಿವೈಡ್ 12 ಹಾಕೊಂಡು ಇದರ ತಿಂಗಳ ಅಮೌಂಟ್ ಎಷ್ಟು ಬರುತ್ತೆ, ಈ ಅಮೌಂಟ್ ನಿಮ್ಮ ಅಕೌಂಟ್ ಆದ್ರೆ ಕ್ರೆಡಿಟ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ವರೆಗೂ ವೇಟ್ ಮಾಡಿ, ಒಂದು ಚಿಕ್ಕ ಡೀಟೇಲ್ಸ್ ಕೊಡ್ತೀನಿ. ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನೀವು ಹೇಳ್ಬೋದು. ಇದರಲ್ಲಿ ನಮಗೆ ಟೋಟಲ್ ಆಪಲ್ ಅಲ್ಲಿ 3 ಮಾಡಲ್ಸ್ ನ ವಾಚ್ ಆದ್ರೆ ಬರುತ್ತೆ. ಆಪಲ್ ವಾಚ್ SE, ಆಪಲ್ ವಾಚ್ ಸೀರೀಸ್ 10, ಆಪಲ್ ವಾಚ್ ಅಲ್ಟ್ರಾ 2. ಸೊ ಈ ಎಲ್ಲಾ ಮಾಡೆಲ್ ಗಳಿಗೂ ಈ ಪ್ಲಾನ್ ಆದ್ರೆ ಅಪ್ಲಿಕೇಬಲ್ ಆಗುತ್ತೆ. ಆಪಲ್ ವಾಚ್ SE ಬಂದ್ಬಿಟ್ಟು ನಮಗೆ 25,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಪಲ್ ವಾಚ್ ಸೀರೀಸ್ 10 ಬಂದ್ಬಿಟ್ಟು 46,000 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಆಪಲ್ ವಾಚ್ ಅಲ್ಟ್ರಾ ಬಂದ್ಬಿಟ್ಟು ಒಂದೇ ವೇರಿಯಂಟ್ 90,000 ರೂಪಾಯಿ ಅಂದ್ರೆ ಸ್ಟಾರ್ಟ್ ಆಗುತ್ತೆ. 100 ರೂಪಾಯಿ ಎಲ್ಲದರಲ್ಲೂ ಕಮ್ಮಿ ಇರುತ್ತೆ. ರೌಂಡ್ ಫಿಗರ್ ಹೇಳ್ತಾ ಇದ್ದೀನಿ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ರೌಂಡ್ ಫಿಗರ್ ಅಂದ್ರೆ ರೌಂಡ್ಸ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅದನ್ನೇ ರೌಂಡ್ ಫಿಗರ್ ಅನ್ಕೊಂತಾರೆ. ಬಟ್ ನಾವ್ ಆತರ ಹೇಳೋದಕ್ಕೂ ಹೋಗೋದಿಲ್ಲ. ನಿಯರ್ ಬೈ ರೌಂಡ್ ಫಿಗರ್ ಏನಿರುತ್ತೆ ಅಷ್ಟನ್ನೇ ಆದ್ರೆ ಹೇಳ್ತೀನಿ. ಸೊ ಇವಾಗ ಈ ವಾಚ್ ನ ಫ್ರೀ ಆಗಿ ತಗೊಳ್ಳೋದು ಹೆಂಗೆ ಅಂದ್ರೆ, ಜಲ್ದಿ ಬೋಲ್ ಕಲ್ ಸುಬೆ ಪನ್ವೇಲ್ ನಿಕಲ್ನ. ನಿಮ್ಮ ನಿಯರೆಸ್ಟ್ ಯಾವುದೇ ಸ್ಟೋರ್ ಆಗ್ಲಿ, ನಿಮ್ಮ ನಿಯರೆಸ್ಟ್ ಅಲ್ಲಿ ಅಥೋರೈಸ್ಡ್ ಆಪಲ್ ಸ್ಟೋರ್ಸ್ ಇರ್ತವೆ. ಲೈಕ್ ಇಮ್ಯಾಜಿನ್ ಆಗಿರ್ಬೋದು, ರಿಲಯನ್ಸ್ ಆಗಿರ್ಬೋದು, ಕ್ರೋಮಾ ಆಗಿರ್ಬೋದು, ಯಾವುದೇ ಸ್ಟೋರ್. ಇವನ್ ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರು ಸರಿ, ನಿಮ್ಗೆ ಪ್ರತಿಯೊಂದು ವಾಚ್ ಮೇಲೂ ಕೆಲವೊಂದು ಕಾರ್ಡ್ ಡಿಸ್ಕೌಂಟ್ ಸಿಗುತ್ತೆ. ಆಪಲ್ ವಾಚ್ SE ಮತ್ತೆ ಆಪಲ್ ವಾಚ್ ಸೀರೀಸ್ 10 ಮೇಲೆ SBI ಮತ್ತೆ ICICI ಕ್ರೆಡಿಟ್ ಕಾರ್ಡ್ ಗಳ ಮೇಲೆ ನಿಮ್ಗೆ 2,500 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಮತ್ತೆ ಆಪಲ್ ವಾಚ್ ಅಲ್ಟ್ರಾ ತಗೊಂಡ್ರೆ ಇದೇ ಕ್ರೆಡಿಟ್ ಕಾರ್ಡ್ ಮೇಲೆ 4,000 ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ. ಆವಾಗ ನಿಮ್ಗೆ 2,500 ಇದರಲ್ಲಿ 4,000 ರೂಪಾಯಿ ವಾಚ್ ನ ಪ್ರೈಸ್ ಆದ್ರೆ ಕಮ್ಮಿ ಬಿತ್ತು. ಇವಾಗ ಇದ್ರ ಪ್ಲಾನ್ ಅಂಡ್ ಕಂಡೀಷನ್ ಏನು ಅಂದ್ರೆ, HDFC ಮತ್ತೆ ಜೂಪರ್ ಅನ್ನೋ 2 ಕಂಪ್ನಿ ಸೇರ್ಕೊಂಡು ಇದಕ್ಕೆ ನಮ್ಗೆ EMI ನ ಅವ್ರು ಪೇ ಮಾಡ್ತಾ ಇದಾರೆ. ಇದು ಆಪಲ್ ವಾಚ್ ಆಪಲ್ ಕಡೆಯಿಂದ ನಮ್ಗೆ ಯಾವ್ದು ಫ್ರೀ ಬರೋದಿಲ್ಲ. ನಾವು ದುಡ್ಡು ಕೊಟ್ಟು ತಗೊಬೇಕು. ನೀವು EMI ಗಾದ್ರೂ ತಗೊಳ್ಳಿ, ಫುಲ್ ಕ್ಯಾಶ್ ಆದ್ರೂ ಕೊಟ್ಟು ತಗೊಳ್ಳಿ, ಈ ಆಫರ್ ಅಪ್ಲಿಕೇಬಲ್ ಇರುತ್ತೆ. ನೀವು ಎಲ್ಲಿ ತಗೊಂತೀರ ಅಲ್ಲಿ ಈ ತರ ಆಫರ್ ಇದೆ ಅಂತ ಕೇಳಿ ಎಲ್ಲ ಕಂಪ್ಲೀಟ್ ಅವರೇ ಸೆಟಪ್ ಮಾಡಿ ಕೊಡ್ತಾರೆ. ಈ ವಾಚ್ ನ ಯೂಸ್ ಮಾಡ್ಬೇಕಂದ್ರೆ 100% ನಿಮ್ಮ ಹತ್ರ ಆಪಲ್ ಫೋನ್ ಇರಲೇಬೇಕು. ಸೊ ಐಫೋನ್ ಇಲ್ಲ ಅಂತಂದ್ರೆ ನೀವು ಆಂಡ್ರಾಯ್ಡ್ ಅಲ್ಲಿ ಸ್ವಲ್ಪ ತಲೆ ಕೆಡ್ಸ್ಕೊಬೇಕಾಗುತ್ತೆ. ಇದು ಆಪ್ ಕನೆಕ್ಟ್ ಆಗೋದು, ಟ್ರ್ಯಾಕಿಂಗ್ ಆಗೋದು ಏನಾದ್ರು ಮಿಸ್ ಆದ್ರೆ ಇದ್ರ ದುಡ್ಡಾದ್ರೆ ಬರೋದಿಲ್ಲ. ಇದರಲ್ಲಿ ಒಂದು ಸಿಂಪಲ್ ಕಂಡೀಷನ್ ಆದ್ರೆ ಅಪ್ಲೈ ಮಾಡಿದ್ದಾರೆ. ನೀವು ವಾಚ್ ನ ತಗೊಂಡ್ಬಿಟ್ಟು ಜೂಪರ್ ನ ಜೊತೆ ನೀವು ಒಂದು KYC ನ ಮಾಡ್ಕೊಬೇಕಾಗುತ್ತೆ. ನಿಮ್ಮ ಹೆಸರು, ಫೋನ್ ನಂಬರು, ನೀವು ತಗೊಂಡಿರೋ ವಾಚ್ ಹೊಸ ವಾಚ್ ಆಗಿರ್ಬೇಕು. ಹಳೆ ವಾಚ್ ನಿಮ್ಮ ಹತ್ರ ಇದೆ, ನಾನು ರೀಸೆಂಟ್ 1 ಮಂತ್ ಬ್ಯಾಕ್ ತಗೊಂಡೆ ಅಂದ್ರೂ ಕೂಡ ಈ ಆಫರ್ ಅಪ್ಲಿಕೇಬಲ್ ಆಗೋದಿಲ್ಲ. ವಾಚ್ ತಗೊಂಡಿದ್ದ ದಿನಾನೇ ಕನೆಕ್ಟ್ ಮಾಡಬೇಕು, ಜೂಪರ್ ಜೊತೆ ಟ್ಯಾಗ್ ಮಾಡಬೇಕು. ತಗೊಂಡಿದ್ದ ದಿನಾನೇ ನೀವು ಅದನ್ನ ಆಕ್ಟಿವೇಟ್ ಮಾಡ್ಕೊಬೇಕು. ಇದರಲ್ಲಿ ನಮ್ಗೆ ಸ್ವಲ್ಪ ಪಾಯಿಂಟ್ಸ್ ಆದ್ರೆ ಕೊಡ್ತಾರೆ. ಟೋಟಲ್ ಒಂದು ದಿನಕ್ಕೆ 4 ಪಾಯಿಂಟ್ಸ್ ಇರುತ್ತೆ. 8,000 ಸ್ಟೆಪ್ಸ್ ನೀವು ನಡಿಬೇಕಾಗುತ್ತೆ. 8,000 ಸ್ಟೆಪ್ಸ್ ನಡೆದ್ರೆ 1 ಪಾಯಿಂಟ್, 8ರಿಂದ 10,000 ಸ್ಟೆಪ್ ನಡೆದ್ರೆ 2 ಪಾಯಿಂಟ್, 12,000 ಸ್ಟೆಪ್ ನಡೆದ್ರೆ 3 ಪಾಯಿಂಟ್, 15,000 ಸ್ಟೆಪ್ ನ ನಡೆದ್ರೆ 4 ಪಾಯಿಂಟ್ ಸಿಗುತ್ತೆ. ಈ 4 ಪಾಯಿಂಟ್ ಒಂದು ತಿಂಗಳಿಗೆ ಲೆಕ್ಕ ಮಾಡ್ಕೊಂಡ್ರೆ ನಿಮ್ಗೆ ಟೋಟಲ್ 120 ಪಾಯಿಂಟ್ಸ್ ಆಗುತ್ತೆ. ಈ 120 ಪಾಯಿಂಟ್ಸ್ ಗೆ ನಿಮಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ಹೇಳ್ತೇನೆ. ನೀವು ಯಾವ್ದೇ ವೇರಿಯಂಟ್ ತಗೊಳ್ಳಿ, ಈ ವಾಚ್ ನ ಇನ್ವಾಯ್ಸ್ ಅಲ್ಲಿ ಏನ್ ಪ್ರೈಸ್ ಇರುತ್ತೆ, ಆಫರ್ ಎಲ್ಲ ಬಿಟ್ಬಿಟ್ಟು ಇನ್ವಾಯ್ಸ್ ಅಲ್ಲಿ ಮೇನ್ MRP ಅಂತ ಇರುತ್ತಲ್ಲ, ವಾಚ್ ನ ಬಾಕ್ಸ್ ಮೇಲೆ ಒಂದು MRP ಇರುತ್ತೆ, ಅದೆಷ್ಟಿದೆ ಅಂತ ನೋಡ್ಕೊಳ್ಳಿ. ಅದು ಡಿವೈಡೆಡ್ ಬೈ 12. ನೀವು SE ತಗೊಂಡ್ರೆ ಅದು 24,000 ಅನ್ಕೊಂಡ್ರೆ ನಿಮ್ಗೆ 2,000 ಮಂತ್ಲಿ ಬರುತ್ತೆ. ಅದೇ ನೀವು 48,000 ನ ವಾಚ್ ತಗೊಂಡ್ರೆ ಅಂತಂದ್ರೆ 4,000 ನಿಮಗೆ ಬರುತ್ತೆ. ಅದೇ ನೀವು ಆಪಲ್ ವಾಚ್ ಅಲ್ಟ್ರಾ ತಗೊಂಡ್ರೆ ಅಂದ್ರೆ 7,500 ರೂಪಾಯಿ ಒಳಗಡೆ ನಿಮ್ಮ ಅಕೌಂಟ್ ಆದ್ರೆ ಕ್ರೆಡಿಟ್ ಆಗುತ್ತೆ. ನೀವು ಯಾವ ವಾಚ್ ತಗೊಂಡಿರ್ತೀರೋ ಆ ವಾಚ್ ನ ಇನ್ವಾಯ್ಸ್ ನ ಅಮೌಂಟ್ ನ 12 ಭಾಗ ಮಾಡಿ ಪ್ರತಿ ತಿಂಗಳು ಬರುತ್ತೆ. ಇದರಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ ಏನಂದ್ರೆ, ನೀವು ಈ ವಾಚ್ ನ ತಗೊಂಡಿದ ತಕ್ಷಣ ಜೂಪರ್ ಆಪ್ ಗೆ KYC ಮಾಡ್ಕೊಂಡ್ರಿ, ಮತ್ತೆ HDFC ಅವ್ರದ್ದು ಎರ್ಗೋ ಅಂದ್ಬಿಟ್ಟು ಒಂದು ಆಪ್ ಇದೆ. ಆ ಎರ್ಗೋ ಆಪ್ ಅಲ್ಲಿ ನೀವು ಅದೊಂದು ಇನ್ಶೂರೆನ್ಸ್ ಕಂಪ್ನಿ ಆಪ್, ಅದರಲ್ಲಿ ನೀವು ಇದನ್ನ ಟ್ಯಾಗ್ ಮಾಡ್ಬೇಕಾಗುತ್ತೆ. ನೀವು ಅಲ್ಲಿ ತಗೊಂಡಿದ್ದ ಜಾಗದಲ್ಲೇ ಹೇಳಿ ಕಂಪ್ಲೀಟ್ ಎಲ್ಲ ಅವರೇ ಸೆಟಪ್ ಮಾಡ್ಕೊಡ್ತಾರೆ. ನೀವು ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಅಲ್ಲಿ ನೀವು ಈ ವಾಚ್ ನ ಕನೆಕ್ಟ್ ಮಾಡಿ ನೀವು ನಡೆದಿರೋ ಟ್ರ್ಯಾಕಿಂಗ್ಸ್ ಎಲ್ಲ ಇರುತ್ತಲ್ಲ, ಅಲ್ಲಿ ಮಾನಿಟರ್ ಆಗ್ತಾ ಇರುತ್ತೆ HDFC ಇನ್ಶೂರೆನ್ಸ್ ಆಪ್ ಅಲ್ಲಿ. ಸೊ ಅದರಿಂದ ರಿಫ್ಲೆಕ್ಟ್ ಆಗಿ ನಿಮ್ಗೆ ಇದರಲ್ಲಿ ಸ್ವಲ್ಪ ಪಾಯಿಂಟ್ಸ್ ಜನರೇಟ್ ಆಗುತ್ತೆ. ನಾನು ಇವಾಗ ಹೇಳಿದ್ನಲ್ಲ ಎಷ್ಟೆಷ್ಟು ಸ್ಟೆಪ್ಗೆ ಎಷ್ಟೆಷ್ಟು ಪಾಯಿಂಟ್ಸ್ ಅಂತ. ನೀವು ಕಂಪ್ಲೀಟ್ 30 ಡೇಸ್ ನಡಿಬೇಕು ಅನ್ನೋದೇನಿಲ್ಲ. 30 ಡೇಸ್ ನೀವು ನಡಿಲೇಬೇಕು ಅಂತ ಏನು ರೂಲ್ ಇಲ್ಲ. ಇದರಲ್ಲಿ ನೀವು ಪಾಯಿಂಟ್ಸ್ ನ ಜನರೇಟ್ ಮಾಡ್ತಿರಲ್ವಾ, ತಿಂಗಳಿಗೆ 31 ಪಾಯಿಂಟ್ ಏನಾದ್ರು ಜನರೇಟ್ ಮಾಡಿದ್ರೆ, 30 ಪಾಯಿಂಟ್ಸ್ ಏನಾದ್ರು ನಿಮ್ಗೆ ಜನರೇಟ್ ಆದ್ರೆ 10% ಡಿಸ್ಕೌಂಟ್ ಆದ್ರೆ ಸಿಗುತ್ತೆ. ಹಂಗೆ ಇಲ್ಲಿ ಚಾರ್ಟ್ ಹಾಕಿರ್ತೀನಿ ನೋಡಿ, ಇಷ್ಟಿಷ್ಟು ಪಾಯಿಂಟ್ಸ್ ನ ನೀವೇನಾದ್ರೂ ಜನರೇಟ್ ಮಾಡಿದ್ರೆ ಇಷ್ಟಿಷ್ಟು % ಅಮೌಂಟ್ ನಿಮ್ಗೆ ಕ್ರೆಡಿಟ್ ಆಗುತ್ತೆ. ಅಂದ್ರೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ, 7,500 ರೂಪಾಯಿ ಅಂದ್ರೆ ನಿಮ್ಗೆ 10% ಅಂದ್ರೆ 750 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಅದೇ 50% ಅಂದ್ರೆ ನಿಮ್ಗೆ 3,000
11,750 ರೂಪಾಯಿ ಕ್ರೆಡಿಟ್ ಆಗುತ್ತೆ. ಸೊ ಇವಾಗ ಈ ಅಮೌಂಟ್ ನ ನೀವು ಡೈರೆಕ್ಟ್ ನಿಮ್ಮ ಬ್ಯಾಂಕ್ಗೆನೆ ರೆಡೀಮ್ ಮಾಡ್ಕೊಬಹುದು. ಅದೇ ಅಮೌಂಟ್ ನ ನೀವು ಬೇಕಿದ್ರೆ EMI ಬೇಕಿದ್ರೆ ಕಟ್ಕೊಂಡ್ಬಿಡಿ. ಇದು ಒಂದು ಚಿಕ್ಕ ಆಫರ್ ಕೊಟ್ಟಿದ್ದಾರೆ. ಇದಕ್ಕೂ ಆಪಲ್ಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇರೋದಿಲ್ಲ. ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಮಿಟ್ ಕೂಡ ಇಟ್ಟಿಲ್ಲ. ಇಷ್ಟೇ ದಿನಕ್ಕೆ ಆಫರ್ ಇದೆ ಅನ್ನೋದನ್ನು ಲಿಮಿಟ್ ಇಟ್ಟಿಲ್ಲ. ಇಷ್ಟು ಕಸ್ಟಮರ್ಸ್ಗೆ ಅಂತ ಇಟ್ಟಿರ್ತಾರೆ. ಅಷ್ಟು ಕಸ್ಟಮರ್ಸ್ ಅವ್ರಿಗೆ ರೀಚ್ ಆದ್ಮೇಲೆ ಈ ಆಫರ್ ನ ತೆಗಿಬಹುದು. ಬಟ್ ಇವಾಗ ಕರೆಂಟ್ ಆಫರ್ ಇರೋದ್ರಿಂದ ನಾನ್ ಪರ್ಸನಲ್ ಆಗಿ ಹೋಗಿ ವಿಸಿಟ್ ಮಾಡಿ ಕೇಳಿದ್ರ ಪ್ರತಿಯೊಂದು ಸ್ಟೋರ್ ಅಲ್ಲೂ 90,000 ರೂಪಾಯಿ ವಾಚ್ ಗೆನೆ ಎಲ್ಲರೂ ಏಟ್ ಆಗ್ತಾ ಇದಾರೆ. ಪ್ರತಿಯೊಬ್ರು 90,000 ರೂಪೀಸ್ ವಾಚ್ ನೇ ಜಾಸ್ತಿ ಪ್ರಿಫರ್ ಮಾಡ್ತಾ ಇದಾರೆ. ಯಾಕಂದ್ರೆ ಏನಿಲ್ಲ, ಜಸ್ಟ್ ದಿನಕ್ಕೆ 15,000 ಸ್ಟೆಪ್ ನಡಿಬೇಕು ಅಷ್ಟೇ. ನಮ್ದು ಅಮೌಂಟ್ ಬ್ಯಾಂಕ್ ಕ್ರೆಡಿಟ್ ಆಗುತ್ತೆ. ಅದೇ ಅಮೌಂಟ್ ನ ನಾವು ಕ್ಲಿಯರ್ ಮಾಡಿದ್ರೆ ಆಯ್ತು, ವಾಚ್ ನಮಗೆ ಫ್ರೀ ಸಿಕ್ತು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಮಾಡ್ತಾ ಇದಾರೆ. ಈ 15,000 ಸ್ಟೆಪ್ಸ್ ಅಂದ್ರೆ ಎಷ್ಟಾಗುತ್ತೆ? ಒಬ್ಬ ಆವರೇಜ್ ಮನುಷ್ಯ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಎಷ್ಟು ನಡಿಬಹುದು ಅಂತೆಲ್ಲ ನಾನೊಂದು ರಫ್ ಕ್ಯಾಲ್ಕುಲೇಷನ್ ಮಾಡಿದೀನಿ. ಡೈಲಿ ವಾಕಿಂಗ್ ಹೋಗೋದಿಲ್ಲ, ನಾರ್ಮಲ್ ಡೇ ಟು ಡೇ ಲೈಫ್ ಅಲ್ಲಿ ಅಂದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಒಂದು 6,000 to 8,000 ಸ್ಟೆಪ್ಸ್ ಆದ್ರೆ ನಡಿಬಹುದು. ನೀವು 15,000 ಕಂಪ್ಲೀಟ್ ಮಾಡ್ಲೇಬೇಕು ಅನ್ನೋದಾದ್ರೆ ಮಾತ್ರ ಮಾಡೋದಕ್ಕೆ ಸಾಧ್ಯ. 15,000 ಸ್ಟೆಪ್ಸ್ ನೀವು ಕಂಪ್ಲೀಟ್ ಮಾಡೋದಕ್ಕೆ ಮಿನಿಮಮ್ 12 ಕಿಲೋಮೀಟರ್ ನಡಿಬೇಕು ಡೈಲಿ. ಪ್ರತಿದಿನ 12 ಕಿಲೋಮೀಟರ್ ಹಂಗೆ 365 ದಿನಾನು ನಡಿಬೇಕು. ಸೊ ನಿಮ್ಗೆ ಒಂದು ತಿಂಗಳದ್ದು ಆ ರೀತಿ ಬರ್ತಾ ಇರುತ್ತೆ. ಸೆಂಟ್ರಲ್ ಏನಾದ್ರು ಈ ಪಾಯಿಂಟ್ಸ್ ಬ್ರೀಚ್ ಆದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೀವು ಮಿನಿಮಮ್ 30 ಪಾಯಿಂಟ್ಸ್ ತಗೊಂಡ್ರೇನೆ ನಿಮ್ಗೆ ಅದ್ರ ಅಮೌಂಟ್ ಆದ್ರೆ 10% ಬರೋದು. ಆಕ್ಚುಲಿ ಇದು ನನ್ನ ಕೈಲಿರೋದು ಆಪಲ್ ವಾಚ್ ಅಲ್ಲ, ಸುಮ್ಮನೆ ನಾನು ನಿಮ್ಗೆ ತೋರ್ಸೋದಕ್ಕೆ ನಾನು ಇದನ್ನ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಡೀಟೇಲ್ಸ್ ಎಲ್ಲ ನಾನು ಸ್ಟೋರ್ ಅಲ್ಲಿ ಕೇಳ್ಕೊಂಡ್ ಬಂದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸುಮ್ಮನೆ ಏನೋ ನೋಡ್ಕೊಂಡು ಯಾರೋ ಹೇಳಿದ್ ಕೇಳ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಕೇಳಿ ಆಲ್ಮೋಸ್ಟ್ 1 ವೀಕ್ ಆಗಿದೆ. 1 ವೀಕ್ ಇಂದಾನು ನಾನು ಪ್ರತಿಯೊಂದು ಸ್ಟೋರ್ ಅಲ್ಲೂ ಕೇಳಿ, ಕ್ರೋಮ್ ಆಗಿರ್ಬೋದು, ರಿಲಯನ್ಸ್ ಡಿಜಿಟಲ್ ಆಗಿರ್ಬೋದು, ಬೆಂಗಳೂರಲ್ಲಿ ಇಮ್ಯಾಜಿನ್ ಸ್ಟೋರ್ ಇದೆ, ಸೊ ಆಪಲ್ ಅವ್ರದ್ದು ಅಥೋರೈಸ್ಡ್ ಸ್ಟೋರ್ ಅಲ್ಲಾಗಿರ್ಬೋದು, 3 ಕಡೆನೂ ನಾನೆಲ್ಲ ಕೇಳಿ ತಿಳ್ಕೊಂಡು ಇದನ್ನಾದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆನ್ಲೈನ್ ಅಲ್ಲಿ ತಗೊಂಡ್ರೆ ನಿಮ್ಗೆ KYC ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗೊತ್ತಿದ್ರೆ ನೀವು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ. ಸೇಮ್ ಪ್ರೈಸ್ ಆದ್ರೆ ಇರುತ್ತೆ. ಅಮೆಝಾನ್ ಅಲ್ಲೂ ಸೇಮ್ ಪ್ರೈಸ್ ಇದೆ, ಸ್ಟೋರ್ಗಳಲ್ಲೂ ಸೇಮ್ ಪ್ರೈಸ್ ಇದ್ರೆ, ಮತ್ತೆ ಕ್ರೆಡಿಟ್ ಕಾರ್ಡ್ ಆಫರ್ ಕೂಡ ಸೇಮ್ ಇದೆ. ಫಸ್ಟ್ ನೀವು ಸೂಪರ್ ಆಪ್ ಅಲ್ಲಿ KYC ಮಾಡ್ಕೊಬೇಕು. ಅದನ್ನ HDFC Ergo ಆಪ್ ಜೊತೆ ಕನೆಕ್ಟ್ ಮಾಡಬೇಕು. HDFC Ergo ಆಪ್ ಅಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಹಾಕ್ಬೇಕು. ಡೀಟೇಲ್ಸ್ ಅಂದ್ರೆ ನಿಮ್ಮ ಹೆಸರು, ನಿಮ್ಮ ಪಾನ್ ಕಾರ್ಡ್ ನಂಬರು, ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್, ಈ 3 ಹಾಕಿದ್ರೆ ನೀವು ರಿಡೀಮ್ ಮಾಡಿದಾಗ ತಿಂಗಳಿಗೊಂದ್ಸರಿ ರಿಡೀಮ್ಡ್ ಪಾಯಿಂಟ್ಸ್ ಅಂತ ಇರುತ್ತೆ. ಸೊ ಆ ಪಾಯಿಂಟ್ ನೀವು 110 ಮೇಲೆ ನೀವೇನಾದ್ರೂ ಗ್ರಾಬ್ ಮಾಡಿದ್ರೆ 100% ಬರುತ್ತೆ. ಈ ಪಾಯಿಂಟ್ಸ್ ಗೆ ಇಷ್ಟು ಅಮೌಂಟ್ ಅಂತ ಅಲ್ಲಿ ಅಮೌಂಟ್ ತೋರಿಸ್ತಾ ಇರುತ್ತೆ. ಆ ಅಮೌಂಟ್ ನ ನೀವು ರಿಡೀಮ್ ಒತ್ತಿದ್ರೆ ಡೈರೆಕ್ಟ್ ನಿಮ್ಮ ಅಕೌಂಟ್ ಗೆ ಬರುತ್ತೆ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಈ ಆಪಲ್ ವಾಚ್ ನೀವು ಯಾರಾದ್ರೂ ತಗೊಬೇಕು ಅನ್ನೋರಿದ್ರೆ ನೋಡಿ ತಗೊಳ್ಳಿ. ಬಟ್ ಇದು ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ನೀವು ಹೆಲ್ತ್ ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಒಂದು ಬೆಸ್ಟ್ ಟೈಮ್ ಇದು. ಈ ಭಯದಿಂದನಾದ್ರೂ ಅಯ್ಯೋ ತಗೊಂಡ್ಬಿಟ್ಟಿದೀವಿ, ಪಾಯಿಂಟ್ಸ್ ಮಿಸ್ ಆಗುತ್ತೆ, ಕಟ್ಲೇಬೇಕು ಅನ್ನೋ ಒಂದು ಭಯ ಇರುತ್ತಲ್ಲ, ಇನ್ಸೆಕ್ಯೂರ್, ಆ ಇನ್ಸೆಕ್ಯೂರ್ ಫೀಲಿಂಗ್ ಇಂದನಾದ್ರೂ ನಿಮ್ಗೆ ನಡಿಬೇಕು ಅನ್ನೋ ಒಂದು ಉತ್ಸಾಹ ಬರುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಮತ್ತೆ ಇದು ಅಲ್ಟ್ರಾದಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ಮಾಡಲ್ಸ್ ಇರೋದಿಲ್ಲ. SE ಮತ್ತೆ ಸಿರೀಸ್ 10 ಇದೆಯಲ್ಲ, ಇದರಲ್ಲಿ GPS ಅಂಡ್ ಸೆಲ್ಯುಲರ್ ಅಂದ್ಬಿಟ್ಟು 2 ಮಾಡಲ್ಸ್ ಇರುತ್ತೆ. GPS ಅಂದ್ರೆ ಎವ್ರಿ ಟೈಮ್ ನಿಮ್ಮ ವಾಚ್ ನಿಮ್ ಫೋನ್ ಜೊತೆ ಕನೆಕ್ಟ್ ಆಗಿದ್ರೆ ಮಾತ್ರನೇ ಅದು ಕೆಲಸ ಮಾಡೋದು. ಸೆಲ್ಯುಲರ್ ಅಂದ್ರೆ ನಿಮ್ ಫೋನ್ ಸ್ವಿಚ್ ಆಫ್ ಆಗಿದ್ರು ಕೂಡ ನಿಮ್ಮ ಫೋನ್ ಇಂದ ನೀವು ಕಾಲ್ಸ್ ಮಾಡ್ಬೋದು, ನೀವು ಯಾರಿಗಾದ್ರು ರಿಪ್ಲೈ ಮಾಡ್ಬೇಕಂದ್ರೆ ರಿಪ್ಲೈ ಮಾಡ್ಬೋದು. ನಿಮ್ ಫೋನ್ ಅಲ್ಲಿರೋ ಆಲ್ಮೋಸ್ಟ್ 90% ಡೇಟಾ ನೀವು ವಾಚ್ ಅಲ್ಲೇ ಮಾಡ್ಬೋದು. ಕಂಪ್ಲೀಟ್ ನಿಮ್ಗೆ ವಾಚ್ ಬಂದ್ಬಿಟ್ಟು ಲೈಕ್ ಫೋನ್ ಇದ್ದಂಗೆ ಆಗ್ಬಿಡುತ್ತೆ. ನಿಮ್ಮ ಹತ್ರ ಏರ್ಪೋರ್ಟ್ಸ್ ಇದ್ರೆ ವಾಚ್ಗೆನೆ ಡೈರೆಕ್ಟ್ ಕನೆಕ್ಟ್ ಮಾಡ್ಕೊಂಡು ಸಾಂಗ್ಸ್ ಕೇಳ್ಬೋದು, ವಿಡಿಯೋಸ್ ನೋಡ್ಬೋದು, ಫೋಟೋಸ್ ನೋಡ್ಬೋದು. ಫೋಟೋ ಕ್ಲಿಕ್ ಮಾಡೋದಕ್ಕಾಗೋದಿಲ್ಲ, ಫೋಟೋಸ್ ನೋಡ್ಬೋದು. ಕಾಲ್ಸ್, ಮೆಸೇಜಸ್, ಮೇಲ್ಸ್ ಎಲ್ಲ ಚೆಕ್ ಮಾಡ್ಬೋದು, ಎಲ್ಲದಕ್ಕೂ ರಿಪ್ಲೈ ಮಾಡ್ಬೋದು. ನೀವೇನಾದ್ರೂ ವಾಚ್ ತಗೊಂತೀನಿ ಅನ್ನೋದಾದ್ರೆ ಪರ್ಸನಲ್ ಆಗಿ ನಾನು ಸೆಲ್ಯುಲರ್ ಮಾಡಲ್ನೇ ರೆಕಮೆಂಡ್ ಮಾಡ್ತೀನಿ. GPS ಪ್ಲಸ್ ಸೆಲ್ಯುಲರ್ನೇ ತಗೊಳ್ಳಿ. ಅದಕ್ಕೂ ಇದಕ್ಕೂ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೆಲ್ಯುಲರ್ ಮಾಡಲು ಮೇ ಬಿ ಒಂದು SE ಅಲ್ಲಿ 6,000 ರೂಪಾಯಿನ ಜಾಸ್ತಿ ಇದೆ. ಅದೇ ಸಿರೀಸ್ 10 ಅಲ್ಲಿ ಆದ್ರೆ 10,000 ರೂಪಾಯಿ ಜಾಸ್ತಿ ಇದೆ. ಇದರಲ್ಲೂ ಡಿಫ್ರೆಂಟ್ ಸೈಜಸ್ ಡಯಲ್ಸ್ ಬರುತ್ತೆ. SE ಅಲ್ಲಿ 2 ಸೈಜ್ ನ ಡಯಲ್ಸ್ ಬರುತ್ತೆ, 40 to 44 mm. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಇದ್ರೆ ಸಿಗೋಣ. ಅಲ್ಲಿವರೆಗೂ ಬೈ.